ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೈಸೂರಲ್ಲಿರುವಂಥ ಒಂದು ಕಾರಂಜಿ ಲೇಕ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀನಿ. ಈ ಒಂದು ಲೇಕ್ ವ್ಯೂ ಪಾಯಿಂಟ್ ಒಳಗೆ ಏನೇನಿದೆ ಮತ್ತು ಇಲ್ಲಿ ಒಂದು ಬೋಟಿಂಗ್ ಇದೆ ಅಂತ ಕೇಳ್ಪಟ್ಟಿದ್ದೆ, ಒಂದು ಇನ್ಸ್ಟಾಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿ. ಸೊ ಒಳಗೆ ಈ ಒಂದು ಪಾರ್ಕ್ನ ಮೇಂಟೈನ್ ಮಾಡಿದೆ, ಅದೊಂದು ಇನ್ಫಾರ್ಮೇಷನ್ ಈ ಒಂದು ವೀಡಿಯೋಲಿ ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದಿರ ಈ ಒಂದು ವೀಡಿಯೋ ನೋಡಿ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ಕಾರಂಜಿ ಲೇಕ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಪ್ರತಿಯೊಂದು ಎಲ್ಲ ಡಿಜಿಟಲೈಸ್ಡ್ ಆಗಿದೆ. ಸೊ ಏನಾದ್ರು ಪರ್ ಅಡಲ್ಟ್ಗೆ ಅವರಿಗೆ ಒಂದು ದೊಡ್ಡ ವಯಸ್ಕರಿಗೆ 60 ರೂಪಾಯಿ, ಚಿಕ್ಕ ಮಕ್ಳು ಏನಾರು ಇದ್ದರೆ ಅವ್ರಿಗೆ 30 ರೂಪಾಯಿ. ಅಡಲ್ಟ್ ಕೊಂಬೋ ಅಂದರೆ ಇಲ್ಲಿ ನಿಮಗೆ ಝೂ ಪ್ಲಸ್ ಮೈಸೂರು ಝೂ ಪ್ಲಸ್ ಈ ಒಂದು ಕಾರಂಜಿಯ ಒಂದು ವ್ಯೂ ಏನಿದೆ ಅದಕ್ಕೆ 150 ರೂಪೀಸ್ ಆಗುತ್ತೆ. ಇದು ಬಂದು ಪಾರ್ಕಿಂಗ್ ಫೀಸ್ ಇದು. ಸೊ ನಾವೇನಾದ್ರು 2 ವೀಲರಲ್ಲಿ ಬಂದಿದ್ದರೆ ಇಲ್ಲ 4 ವೀಲರ್ ಬಂದರೆ ಪಾರ್ಕಿಂಗ್ ಆಗುತ್ತೆ. ಸೊ ನಾವೀಗ ಜಸ್ಟ್ ಇದೊಂದು 3 ಪೀಪಲ್ ತೊಗೊಂಡು ಕೊಟ್ಟರೆ ನೆಕ್ಸ್ಟ್ ನಮಗೆ ಅಮೌಂಟ್ ಬರುತ್ತೆ. ಕನ್ಫರ್ಮ್ ಆ್ಯಂಡ್ ಪೇ ಕೊಟ್ಟರೆ ಸೊ ನಮಗೆ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಎಷ್ಟು ದೊಡ್ಡ ಗಾತ್ರದ ಮರಗಳಿದ್ದಾವೆ. ಮತ್ತು ಈ ಒಂದು ಕಾರಂಜಿ ಲೇಕ್ನ ವಿಶೇಷತೆ ಏನಂದರೆ, ಆಗಿನ ಕಾಲದಲ್ಲಿ ಮಹಾರಾಜರು ಜಸ್ಟ್ ಒಂದು ಕುಡಿಯುವ ನೀರಿಗಾಗಿ ಮತ್ತು ಏನಾದ್ರು ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಆ ಕಾರಣಕ್ಕೋಸ್ಕರ ನಿರ್ಮಿಸಲಾದ ಒಂದು ಕೆರೆ ಇದು. ಇವಾಗ ಒಂದು ಟೂರಿಸ್ಟ್ ಸ್ಪಾಟಾಗಿ ಮಾರ್ಪಡಲಾಗಿದೆ ಇದು. ಸೊ ಒಳಗೆ ಯಾವ ಥರ ಇದೆ ನೋಡ್ಕೊಬರೋಣ ಬನ್ನಿ. ನೋಡ್ತಾ ಇರ್ಬೋದು ಬ್ಯಾಂಬೂ ಮರಗಳು ಎಷ್ಟು ನೀಟಾಗಿ ಒಂದಕ್ಕೊಂದು ಎಷ್ಟು ಗ್ಯಾಪ್ ಇಲ್ದರೆ ಎಷ್ಟು ನೀಟಿಗೆ ಬೆಳ್ಕೊಂಡಿದೆ. ಅದಾದಮೇಲೆ ನೀವು ಇಲ್ಲಿ ರೈಟಿಗೆ ನೋಡಿದ್ರೆ ಎಲ್ಲ ಕಡೆ ತುಂಬ ಕಡೆ ಬಿಹೇವಿಯರ್ ಆಫ್ ಸ್ನೇಕ್ಸ್ ಅಂತ ಬೋರ್ಡ್ಸ್ ಹಾಕಿದ್ದಾರೆ. ನನಗಂತೂ ಕಾಣಿಸಿದ್ರೆ ಈ ಒಂದು ವೀಡಿಯೋಲಿ ತೋರಿಸ್ತೀನಿ ನಿಮಗೆ. ಈ ಒಂದು ಮರನ ತಪ್ಕೋತೀನಿ, ನೋಡೋಣ ಎಷ್ಟು ದೊಡ್ಡದಿದೆ ಅಂತ. ನೋಡ್ತಾ ಇರ್ಬೋದು ಸಾಕಾಗ್ತಾಯಿಲ್ಲ, ಫುಲ್ ಹಗ್ ಮಾಡಿದ್ರೇನು ಹಿಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ದೊಡ್ಡದಾಗಿದೆ ಮರ. ಸಣ್ಣ ಮಕ್ಕಳು ಯಾರು ಇದ್ದರೆ ಆಡೋದಕ್ಕೆ ಒಂದು ಇಲ್ಲಿ ಫುಲ್ಲು ಒಂದು ಚಿಕ್ಕ ಮಕ್ಕಳಿಗೋಸ್ಕರನೇ ಒಂದು ನಿರ್ಮಿಸಿದ್ದಾರೆ. ಇಲ್ಲಿ ಒಂದು ಆಟದ ವ್ಯವಸ್ಥೆ. ಇಲ್ಲಿ ಒಂದು ಪಕ್ಷಿಗಳನ್ನ ಏನೋ ಒಂದು ಹೆಸರಲ್ಲಿ ಹಾಕಿದ್ದಾರೆ ಇಂಗ್ಲೀಷಲ್ಲಿ, ಬಟ್ ನಾವು ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಲವ್ ಬರ್ಡ್ಸ್ ಅಂತ ಕರಿತೀವಿ, ಪ್ಯಾರೆಟ್ಸ್ ಅಂತ. ನೋಡ್ಬೋದು ಒಂದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ಒಂದು ಸಾಕಷ್ಟು ವೆರೈಟಿಯ ಒಂದು ಪ್ಯಾರೆಟ್ಸು ಅಥವಾ ಲವ್ ಬರ್ಡ್ಸು ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿರುವಂಥ ಪಕ್ಷಿ ನನಗೆ ಏನು ಅಂತ ಗೊತ್ತಾಗಿಲ್ಲ, ಬಟ್ ನೋಡೋಕ್ಕಂತೂ ತುಂಬ ಸುಂದರವಾಗಿದೆ. ಸೊ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೇ ಜಾತಿದು ಇಲ್ಲಿ ಕೆಳಗೆ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿದೆ, ನೋಡ್ಬೋದು ನೀವು. ಇಲ್ಲಿ ನಮ್ಮ ಕಾರಂಜಿ ಉದ್ಯಾನವನದಲ್ಲಿ ಇಷ್ಟು ವೆರೈಟಿಯ ಒಂದು ಚಿಟ್ಟೆಗಳಿದೆ ಅಂತ ಹಾಕಿದ್ದಾರೆ. ಸೊ ನೋಡೋಣ ನಮ್ಮ ಕಣ್ಣಿಗೆ ಯಾವ ಥರ ಒಂದು ವೆರೈಟಿಯ ಚಿಟ್ಟೆ ಕಾಣುತ್ತೆ ಅಂತ. ಈ ಫುಲ್ಲು ಬಂದು ಒಂದು ಒಳ್ಳೆ ಸೆಕ್ಯೂರಿಟಿ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ವಾವ್, ಸೂಪರಾಗಿದೆ ಮಾತ್ರ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೈವ್ ಬರ್ಡ್ಸ್ನ ನಾವು ನೋಡ್ಬೋದು. ಅದು ಯಾವುದು ಅಂದರೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು, ಬಿಳಿ ನವಿಲು. ನಾವು ಏನು ಲೈವಲ್ಲಿ ನೋಡ್ತಾ ಇದ್ದೀರಿ ವಿತೌಟ್ ಕೇಜಸ್. ಫಸ್ಟ್ ಟೈಮು ನಾನು ಈ ಒಂದು ರಾಷ್ಟ್ರೀಯ ಪಕ್ಷಿಗಳನ್ನ ಪಕ್ಕದಲ್ಲಿ ತುಂಬ ಒಂದು ಸಮೀಪದಲ್ಲಿ ನೋಡ್ತಾ ಇರೋದು. ನೋಡ್ಬೋದು ನೀವು ಇಲ್ಲಿ. ಈ ರಾಷ್ಟ್ರೀಯ ಪಕ್ಷಿಗಳು ಆಹಾರವಾಗಿ ಏನು ಸೇವಿಸ್ತವೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಒಂದು ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರೋದು ನೀವು ಒಂದು ಬ್ಲ್ಯಾಕ್ ಸ್ವಾನ್ ಅಂತ. ಇದು ಬಂದು ಕುತ್ತಿಗೆ ಏನಿದೆ ಆರ್ಟ್ ಶೇಪ್ಡ್ ಆಕಾರದಲ್ಲಿರುತ್ತೆ. ಇದು ಬಂದು 2 ಮೇಲ್ ಮತ್ತು ಫೀಮೇಲ್ ಕಪಲ್ಸ್ ಇರುತ್ತೆ. ಒಂದೇನಾದ್ರು ಸತ್ತೋಯ್ತು ಅಂದರೆ ಇನ್ನೊಂದು ಅದಕ್ಕೆ ತಾನಾಗಿ ತಾನೇ ಒಂದು ಮರಣ ಹೊಂದುತ್ತೆ. ಸೊ ಒಂದನ್ನು ಬಿಟ್ಟು ಒಂದು ಇರಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನವಿಲು. ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ ನವಿಲು. ನೋಡ್ಬೋದು ತುಂಬ ಹತ್ರ ಬರ್ತಾಯಿದೆ, ಒಟ್ಟಿನಲ್ಲಿ ಏನೂ ಮಾಡ್ತಾ ಇಲ್ಲ. ಭಯ ಆಗ್ತಾಯಿದೆ ಎಲ್ಲಿ ಕುಕ್ಬಿಡುತ್ತೋ ಅಂತ. ಮುಂದೆ ನಿಮಗೆ ತೋರಿಸಿದ್ನಲ್ಲ ಒಂದು ಆರ್ಟ್ ಶೇಪ್ಡ್ ಬ್ಲ್ಯಾಕ್ ಸ್ವಾನ್ ಅಂತ, ನೋಡ್ಬೋದು. ಅದು ಕುತ್ತಿಗೆ ಆಕಾರ ನೋಡ್ಬೋದು. 2 ಪಕ್ಷಿ, ಇದು 2 ಬರ್ಡ್ಸು ಹತ್ರ ಪಕ್ಕದಲ್ಲಿ ನಿಲ್ಲಿಸಿದಾಗ ಒಂದು ಆರ್ಟ್ ಶೇಪ್ ಬರುತ್ತೆ ಇಲ್ಲಿ. ಇದು ಈಜ್ತಾ ಇದೆಯೋ ಏನು ಮಾಡೋದಿದೆ ಗೊತ್ತಾಗ್ತಿಲ್ಲ. ಎಷ್ಟು ನಿಧಾನಕ್ಕೆ ತೇಲ್ಕೊಂಬರ್ತಾ ಇದೆ ನೀರಲ್ಲಿ. ಎಲ್ಲ ಈ ಬ್ಲ್ಯಾಕ್ ಸ್ವಾನ್ಸ್ ಏನಂದರೆ ಒಂದು ಕಮ್ಯುನಿಟಿಲಿ ಒಂದು ಜೀವಿಸ್ತಾ ಇದೆ, ನೋಡ್ತಾ ಇರ್ಬೋದು.
ಈ ಒಂದು ಎಲೆ ಮತ್ತು ಗಿಡಗಳನ್ನ ನೋಡ್ತಾ ಇದ್ದರೆ ಒಂದು ಅವತಾರ್ ಮೂವಿಲಿ ಯಾವ ಥರ ಒಂದು ಫಾರೆಸ್ಟ್ ಇದೆ ಅದರದ್ದೇ ಒಂದು ಫೀಲ್ ಬರ್ತಾ ಇದೆ ನನಗೆ. ನೋಡ್ತಾ ಇರ್ಬೋದು ಎಷ್ಟು ಡೆನ್ಸಾಗಿ ಒಂದೊಂದು ಕ್ಲೈಂಬರ್ಸು ಅಥವಾ ಬಳ್ಳಿಗಳು ಹೆಂಗೆ ಹಬ್ಬಿದೆ ಅಂದರೆ. ಇಲ್ಲಿ ಲೆಫ್ಟ್ಗೆ ನಮಗೆ ಬರ್ಡ್ ವಾಚ್ ಟವರ್ ಇದೆಯಂತೆ. ನೋಡೋಣ ನಮಗೆ ಇವತ್ತು ಯಾವ್ಯಾವ ಪಕ್ಷಿ ಕಾಣ್ತವೆ ಅಂತ. ಆಲ್ರೆಡಿ ತುಂಬ ಒಂದು ನವಿಲುಗಳು ನೋಡ್ಬಿಟ್ಟಿದ್ದೀರಿ. ಅಲ್ಲಿಗ ಒಂದು 20-30 ನವಿಲು ನೋಡಿದ್ದೀರಿ. ಇಲ್ಲಿ ಬೇರೆ ಇನ್ನು ಯಾವ ಥರದ ಯಾವ ವೆರೈಟಿಯ ಒಂದು ಪಕ್ಷಿಗಳಿದ್ದಾವೆ ನೋಡೋಣ. ಒಂದು ವಾಚ್ ಟವರ್ನ ಹಚ್ತಾ ಇದ್ದೀರಿ. ನೋಡೋಣ ಟಾಪ್ ವ್ಯೂವಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ಮುಂದೆ ವೀಡಿಯೋಲ್ಲಿ. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಕಾರಂಜಿ ಜಲಾಶಯದ ಒಂದು ಟಾಪ್ ಲೆವೆಲ್ ವ್ಯೂ ಅನ್ಬೋದು, ಹೈ ಲೆವೆಲ್ಲು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕಾರಂಜಿ ಜಲಾಶಯದ ಒಂದು ನದಿ. ಸುತ್ತ ನೋಡ್ಬೋದು ನೀವು. ಇವಾಗ ನಾವು ಹತ್ಕೊಂಡು ಬಂದ ಜಾಗ ಹೆಂಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಫ್ಲೋಟಿಂಗ್ ಗಾರ್ಡನ್ ಅಂತ. ಈ ಒಂದು ಟೆಕ್ನಾಲಜಿ ಯಾವ ಥರ ಇಲ್ಲಿ ಅಳವಡಿಸಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಒಂದು ಲೇಕಲ್ಲಿ ನಿಮಗೆ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಯಾವ ಥರ ಇದೆ ಅಂದರೆ ನಾವೇ ಒಂದು ಪೆಡಲ್ ಮಾಡಿ, ಸೊ ನಾವೇ ಒಂದು ಡೈರೆಕ್ಷನ್ ತೊಗೊಂಡು ನಾವೇ ಒಂದು ಓನಾಗಿ ಹೋಗ್ಬೋದು ಈ ಬೋಟ್ಸಲ್ಲಿ. ಬೋಟಿಂಗ್ಗೆ ಒಂದು ಸೇಫ್ಟಿ ಜಾಕೆಟ್ಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀರಿ. ನೋಡೋಣ ಯಾವ ಥರ ಇರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಬೋಟಿಂಗ್ದು. ಹ್ಯಾಂಡ್ಲ್ ಇದು ಲೆಫ್ಟ್ಗೆ ಹೋಗ್ಬೇಕಾದ್ರೆ ರೈಟಿಗೆ ತಿರ್ಸ್ಬೇಕು, ರೈಟ್ಗೆ ಹೋಗ್ಬೇಕಾದ್ರೆ ಲೆಫ್ಟ್ ತಿರ್ಸ್ಬೇಕು. ಇದು ಹಿಂದೆ ಮಾಡಿದ್ರೆ ರಿವರ್ಸು, ಮುಂದೆ ಮಾಡಿದ್ರೆ ಫಾರ್ವರ್ಡು. ನೋಡ್ಬೇಕು ಮುಂದಕ್ಕೆ ಹೋಗ್ತದೆ ಅಷ್ಟೇ. ನೋಡ್ಬೇಕು ಹಿಂಗೆ ಹೋಗೋದು ಅಂತ. ಈಗ ಅಲ್ಲೊಂದು ರೇಸ್ ಮಾಡೋಣ ಅಂತಿದ್ದೀರಿ, ನೋಡೋಣ ಏನಾಗುತ್ತೆ ಅಂತ ಒಂದು ಲಾಸ್ಟಲ್ಲಿ. ಇಲ್ಲಿಗೆ ಈ ಒಂದು ಕಾರಂಜಿ ಲೇಕ್ ವ್ಯೂ ಪಾಯಿಂಟ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀರಿ. ಸೊ ಟೋಟಲಾಗಿ ನಾವು ಪೇಮೆಂಟ್ ಮಾಡಿದ್ದು 60 ರೂಪೀಸು ಪರ್ ಹೆಡ್ಡು. ಸೊ ಫುಲ್ ವರ್ತ್ ಇತ್ತು. ಯಾಕಂದರೆ ನಾವು ಒಂದು 20-25 ನವಿಲನ್ನ ನಮ್ಮ ಹತ್ರ ಒಂದು ಸಮೀಪದಲ್ಲೇ ನೋಡಿದ್ರಿ. ಅದೊಂದು ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲಿ ನಾನು ಇದುವರೆಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿಲ್ಲ. ಅದ್ರ ಜೊತೆಗೆ ಒಂದು ನಾವು ಬೇರೆ ಎಲ್ಲ ಏನು ಒಂದು ನೇಚರ್ ನೋಡ್ತಾ ಇದ್ದೀರಿ, ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೋಗಿದ್ದಂಥ ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ 60 ರೂಪೀಸ್. ನಾವೆಲ್ಲ ಸಿಟಿಲಿ ಹೋಗ್ಬೇಕಾದ್ರೆ ಬೋಟಿಂಗ್ಗೆ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ 60 ರೂಪೀಸ್ ಇತ್ತು. ಮತ್ತು ಟೈಮ್ ಲಿಮಿಟ್ ಏನೂ ಇದ್ದಿಲ್ಲ. ಸೊ ಅದೊಂದು ತುಂಬ ಖುಷಿ ಆಯಿತು. ಸೊ ನೀವು ಏನಾದರೂ ಒಂದು ಮೈಸೂರು ಕಡೆ ಬಂದರೆ ಈ ಒಂದು ಕಾರಂಜಿ ಲೇಕ್ ವ್ಯೂ ಪಾಯಿಂಟ್ನ ವಿಸಿಟ್ ಮಾಡಿ, ಮಿಸ್ ಮಾಡ್ತೀರಾ. ಸೊ ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಹಾಗೂ ದೊಡ್ಡವ್ರಿಗೂ ಕೂಡ ತುಂಬ ಒಂದು ಮನೋರಂಜನೆಕಾರಿಯಾಗಿರುತ್ತಿದ್ದು. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.